ನಮಸ್ಕಾರ ವೀಕ್ಷಕರೇ, ಇಂದು ನಮ್ಮೊಂದಿಗೆ ಖ್ಯಾತ ಹೆಸರುವಾಸಿಯಾಗಿರುವಂಥ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಜಯಂತ್ ಎಬಿ ಅವರು ಸೇರಿದ್ದಾರೆ. ಬನ್ನಿ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ಧನ್ಯವಾದಗಳು ಮೇಡಮ್. ನಾನು 1995 ಫಸ್ಟು ಸ್ಟಾರ್ಟ್ ಮಾಡಿದೆ ಹೋಮಿಯೋಪತಿಕ್ ಪ್ರಾಕ್ಟೀಸು. ವೆರಿ ಈಸಿ ಟು ಟೇಕ್, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಮತ್ತು ನೀವು ಬಾಯಲ್ಲಿ ತಾಕೊಂಡು ಚಾಕ್ಲೇಟ್ ಥರ ಚಿಪ್ಕೋಬೋದು. ಆ್ಯಂಡ್ ಎಫೆಕ್ಟಿವ್ನೆಸ್ ಈಸ್ ಅನ್ಇಮ್ಯಾಜಿನಬಲ್. ಏನಾದರೂ ಹೋಮಿಯೋಪತಿಕಲ್ಲಿ ಎಸ್ಪೆಷಲಿ ನೀವು ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರು ಅಥವಾ ಸೆಕೆಂಡ್ ಸ್ಟೇಜ್ ಆಫ್ ಕ್ಯಾನ್ಸರ್ ಬಂದರೆ ತುಂಬ ಎಫೆಕ್ಟಿವ್. ನೀವು ಕೀಮೋಥೆರಪಿ ರೇಡಿಯೇಷನ್ನಲ್ಲಿ ಆಗುವಂಥ ಅಡ್ಡ ಪರಿಣಾಮಗಳು ಇದರಲ್ಲಿ ಮೆಡಿಸಿನ್ಸ್ ಇದೆ. ನಾವು ಕೊಡೋ ಮೆಡಿಸಿನ್ಸಲ್ಲಿ ಏನಾಗುತ್ತೆ, ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಹಾರ್ಟ್ ಫಂಕ್ಷನಿಂಗ್ ಇಂಪ್ರೂವ್ ಆಗುತ್ತೆ. ಮತ್ತು ಆ ಹಾರ್ಟ್ ಅಟ್ಯಾಕ್ಸ್ ಆಗಿ ಮತ್ತು ಅದರಿಂದ ರಿಕವರ್ ಆಗ್ತಿರೋರಿಗೆ ಇನ್ನೂ ಚೆನ್ನಾಗಿ ರಿಕವರ್ ಆಗೋದಕ್ಕೆ ಮತ್ತು ಅವ್ನ ಸ್ಟ್ರೆಂತ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. BP ಪೇಷಂಟ್ಸ್ ಎಸ್ಪೆಷಲಿ ಸ್ಟಾರ್ಟಿಂಗಲ್ಲೇ ಬಂದರೆ ವಿ ಆರ್ ಏಬಲ್ ಟು ಹೆಲ್ಪ್ ದೆಮ್ ಕಂಪ್ಲೀಟ್ಲಿ ಆಚೆ ಬರ್ಬೋದು. ಡಯಾಬಿಟೀಸ್ ವೆನ್ ಯು ಕಮ್ ಇನ್ ಫಸ್ಟ್ ಸ್ಟೇಜ್ ಆರ್ ಇನ್ನೂ ಯಾವುದೇ ಮೆಡಿಸಿನ್ ಶುರು ಮಾಡಿರಬಾರ್ದು. ಜಸ್ಟ್ ಗೊತ್ತಾಗಿದೆ ನಿಮ್ಗೆ ಡಯಾಬಿಟೀಸ್ ಬಂದಿದೆ ಅಂತ, ನೀವು ಹೋಮಿಯೋಪತಿಗೆ ಬಂದರೆ ವಿ ಆರ್ ಏಬಲ್ ಟು ಗಿವ್ ದೆಮ್ ಎ ವೆರಿ ಗುಡ್ ರಿಲೀಫ್. ದೇರ್ ಬಿ ಮೆನಿ ಪೇಷಂಟ್ಸ್ ಆರ್ ಏಬಲ್ ಟು ಕಮ್ ಔಟ್ ಆಫ್ ಇಟ್. ಸರ್, ಹೇಗಿದ್ದೀರಾ? ಆ್ಯಸ್ ಯೂಶುವಲ್ ನಡೀತಾ ಇದೆ. ಹೋಮಿಯೋಪತಿಕ್ ಪ್ರಾಕ್ಟೀಸು ನಡೀತಾ ಇರುತ್ತೆ ಆ್ಯಸ್ ಯೂಶುವಲ್. ಸರ್, ಮೊಟ್ಟ ಮೊದಲಿಗೆ ಈ ಹೋಮಿಯೋಪತಿ ಅಂದರೆ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ವಿಷಯಗಳು ತಿಳಿದಂತಾಗಿದೆ. ಸೊ ಇದ್ರ ಬಗ್ಗೆ ಜನರಿಗೆ ಏನು ತಿಳಿಸ್ಕೊಡ್ತೀರಾ? ಹೋಮಿಯೋಪತಿ ಅಂದರೆ ಏನು? ಹೋಮಿಯೋಪತಿಯಿಂದ ಆಗುವಂಥ ಲಾಭ ಏನು? ಹೋಮಿಯೋಪತಿ ಅನ್ನೋದು ಆಲ್ರೆಡಿ ಸುಮಾರು 230 ವರ್ಷಗಳಾಗಿದೆ ಬಂದು. ಇದು ಫಸ್ಟು ಜರ್ಮನಿಯಲ್ಲಿ ಡಾಕ್ಟರ್ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಸ್ಯಾಮ್ಯುಯಲ್ ಹಾನಿಮನ್ ಅನ್ನೋರು ಇದನ್ನು ಕಂಡುಹಿಡಿದ್ರು. 1796 ಫಸ್ಟು ಇದು ಇಂಟ್ರೊಡ್ಯೂಸ್ ಆಯಿತು. ಆಮೇಲೆ ಅನಂತರ 1810 ಇದು ಹೋಮಿಯೋಪತಿ ಅನ್ನೋದು ಇಂಡಿಯಾಗೆ ಇಂಟ್ರೊಡ್ಯೂಸ್ ಆಯಿತು. ಇಂಟ್ರೊಡ್ಯೂಸ್ ಮಾಡಿದವರು ಡಾಕ್ಟರ್ ಜಾನ್ ಹೋಮಿಂಗ್ಬರ್ಗ್ ಅನ್ನೋರು ಇಂಡಿಯಾಗೆ ತೊಗೊಂಬಂದರು. ಆ ಇಂಡಿಯಾಗೆ ತೊಗೊಂಡ್ಮೇಲೆ ಅಲ್ಲಿ ಫಸ್ಟು ಕೆಲ್ಕಟಾಗೆ ಬಂತು. ಕೆಲ್ಕಟಲ್ಲಿ ಇವಾಗಲೂ ತುಂಬ ಪಾಪ್ಯುಲರ್ ಇಂಡಿಯಾದಲ್ಲಿ ಕೆಲ್ಕಟ ಹೋಮಿಯೋಪತಿಗೆ ನಂಬರ್ 1 ಅಂತ ಹೇಳ್ಬೋದು. ಆಮೇಲೆ ಮತ್ತು ಅಲ್ಲಿಂದ ಫರ್ದರು ಕರ್ನಾಟಕಕ್ಕೆ ಬರೋದಕ್ಕೆ ಕರ್ನಾಟಕಕ್ಕೆ ಬಂದಿದೆ ಅಂದರೆ ಡಾಕ್ಟರ್ ಫಾದರ್ ಮುಲ್ಲರ್ಸ್ ಅನ್ನೋರು ಕರ್ನಾಟಕಕ್ಕೆ ತೊಗೊಂಬಂದರು. ಡಾಕ್ಟರ್ ಫಾದರ್ ಮುಲ್ಲರ್ ಅನ್ನೋ ಹೆಸರಲ್ಲಿ ಇವತ್ತು ಹೋಮಿಯೋಪತಿಕ್ ಕಾಲೇಜ್ ಒಂದಿದೆ ಮ್ಯಾಂಗ್ಳೂರಲ್ಲಿ, ಡಾಕ್ಟರ್ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂತ. ಸೊ ಅವ್ರ ಮೂಲಕ ಕರ್ನಾಟಕಕ್ಕೆ ಬಂತು. ಆ್ಯಂಡ್ ಪೀಪಲ್ ಆರ್ ಅಕ್ಸೆಪ್ಟಿಂಗ್ ಇಟ್ ವೆರಿ ವೆಲ್. ಲಾಸ್ಟ್ ಫ್ಯೂ ಇಯರ್ಸಲ್ಲಿ ತುಂಬ ಚೆನ್ನಾಗಿ ಅದು ಅಕ್ಸೆಪ್ಟ್ ಆಗ್ತಾಯಿದೆ. ಅದರಿಂದ ತುಂಬಾ ಒಳ್ಳೆ ಪರಿಣಾಮಗಳು ಸಿಗ್ತಾಯಿದೆ. ಸರ್, ಇವಾಗ ಈ ಹೋಮಿಯೋಪತಿ ಅಂತ ಈ ಒಂದು ವೃತ್ತಿಯಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 28ರಿಂದ 29 ವರ್ಷ ಆಗ್ತಾ ಬರ್ತಾ ಇದೆ. ಸೊ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸಲ್ಲೇ ನಿಮಗೆ ಜನರಿಂದ ಬಂದಂಥ ಒಂದು ರೆಸ್ಪಾನ್ಸ್ ಹೇಗಿತ್ತು ಹೋಮಿಯೋಪತಿಯಿಂದ? ಯಾಕಂದರೆ ನಿಮ್ಮ ಹತ್ರ ಯಾವುದೇ ಒಂದು ಪೇಷಂಟ್ ಬಂದರೂ ಕೂಡ ಅವರು ಮತ್ತೆ ನಿಮ್ಮ ಹತ್ರ ಬಂದು ಹೇಳ್ತಾರೆ, ಸರ್ ನೀವು ಕೊಟ್ಟಿದ್ದು ನನಗೆ ಈ ಥರ ಇತ್ತು. ಸೊ ನಿಮಗೆ ಆ ಥರ ಒಂದು ಕಂಟಿನ್ಯೂಟಿ ಜರ್ನಿ ಅನ್ನೋದು ಹೇಗೆ ಸಿಕ್ತು ಜನರಿಗೆ? ನಾನು 1995 ಫಸ್ಟು ಸ್ಟಾರ್ಟ್ ಮಾಡಿದೆ ಹೋಮಿಯೋಪತಿಕ್ ಪ್ರಾಕ್ಟೀಸು. ಅವಾಗ ಸ್ವಲ್ಪ ಅಕ್ಸೆಪ್ಟೆನ್ಸ್ ಕಮ್ಮಿ ಇತ್ತು. ಅಂದರೆ ಅವೇರ್ನೆಸ್ ಅನ್ನೋದಿತ್ತಲ್ಲ, ಅದು ತುಂಬ ಕಮ್ಮಿ ಇತ್ತು. ಅದೇನಾಯಿತು, ಬರ್ತಾ ಒಂದು 2000, 2002, 2003 ಆಗ್ತಾ ಬರ್ತಾ ಪಾಪ್ಯುಲಾರಿಟಿ ಜಾಸ್ತಿ ಆಯಿತು. ನಮಗೂ ಅನುಭವಕ್ಕೆ ಬರೋಕ್ಕೆ ಶುರು ಆಯಿತು. ಇನ್ನೊಂದು ಇದ್ರ ಬಗ್ಗೆ ವಿಶೇಷತೆ ಏನಂತ ಅಂದರೆ, ಹೋಮಿಯೋಪತಿ ಅಂದರೆ ಇದು ಶುಗರ್ ಬಾಲ್ಸ್ ಥರ ಇರುತ್ತೆ. ಸೊ ಅದು ಕೆಲವೊಬ್ಬರಿಗೆ ಮಾತ್ರೆ ತಗೊಳ್ಳೋದಂದ್ರೆ ಒಂದು ಜಿಗುಪ್ಸೆ ಅಂತ ಖಂಡಿತ ಇರುತ್ತೆ. ಸೊ ಅವ್ರಿಗೆ ಇದು ಒಂದು ರೀಸನ್ ಆಗಿರ್ಬೋದಾ ಹೋಮಿಯೋಪತಿಗೆ ಬರೋದಕ್ಕೆ? ಸೊ ಇದು ಮೆಡಿಸಿನ್ ತಯಾರಿಕೆ ಬಗ್ಗೆ ಎಲ್ಲ ಏನಾದರೂ ಒಂದು ಜನರಿಗೆ ಏನಾದ್ರು ತಿಳಿಸಿ? ಅಂದರೆ ಶುಗರ್ ಬಾಲ್ಸ್ ಅಂದರೆ ಇಟ್ಸ್ ವೆರಿ ಈಸಿ ಟು ಅಕ್ಸೆಪ್ಟ್. ಎಸ್ಪೆಷಲಿ ಚಿಲ್ಡ್ರನ್ ದೇ ಲವ್ ಟೇಕಿಂಗ್ ಹೋಮಿಯೋಪತಿ. ಯಾವ ಡಾಕ್ಟ್ರ್ ಕ್ಲಿನಿಕ್ ಹೋಗೋಕೆ ಇಷ್ಟಪಡಲ್ಲ ಚಿಲ್ಡ್ರನ್ಸ್. ಹೋಮಿಯೋಪತಿ ಡಾಕ್ಟರ್ ನಾನು ಫಸ್ಟ್ ಅಲ್ಲಿಗೆ ಬರ್ತೀನಿ, ನನಗೆ ಅಲ್ಲೇ ಕರ್ಕೊಂಡು ಹೋಗಿ ಅಂತಲೇ ಹೇಳ್ತಾರೆ. ಮತ್ತು ಇನ್ನೊಂದೇನೆಂದರೆ ವೆರಿ ಈಸಿ ಟು ಟೇಕ್, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಮತ್ತು ನೀವು ಬಾಯಲ್ಲಿ ತಾಕೊಂಡು ಚಾಕ್ಲೇಟ್ ಥರ ಚಿಪ್ಕೋಬೋದು. ಆ್ಯಂಡ್ ಎಫೆಕ್ಟಿವ್ನೆಸ್ ಈಸ್ ಅನ್ಇಮ್ಯಾಜಿನಬಲ್. ಮಿರಾಕಲ್ಸ್ ಆಗುತ್ತೆ, ಅಷ್ಟು ಚೆನ್ನಾಗಿ ಇಟ್ಸ್ ಎಫೆಕ್ಟಿವ್. ಸರ್, ಈ ಹೋಮಿಯೋಪತಿಯ ಬಗ್ಗೆ ಕೋವಿಡ್ ಟೈಮಲ್ಲೇ ಒಂದು ವಿಶೇಷತೆ ಇತ್ತು. ಅದೇನಂತ ಅಂದರೆ ಎಷ್ಟೊಂದು ಜನಕ್ಕೆ ಈ ಸಾವು ನೋಡ್ತಾ ಅವ್ರಿಗೆ ಒಂದು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಭಯ ಆಗ್ತಿತ್ತು. ಸೊ ಈ ರೀತಿಯಲ್ಲಿ ಕೆಲವೊಬ್ರು ಮನೇಲಿ ಇರಬೇಕಾದ್ರೆ ಅವ್ರಿಗೆ ಈ ಹೋಮಿಯೋಪತಿ ಮೆಡಿಸಿನ್ ಬಂದು ತುಂಬ ಉಪಕಾರವಾಗಿತ್ತು. ಸೊ ಅದು ಹೇಗಾಯಿತು ಆ ಕೋವಿಡ್ ಟೈಮಲ್ಲಿ? ಹೇಗೆ ಅದು ಉಪಯೋಗ? ಅಂದರೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಏನಂದರೆ, ನಿಮ್ಗೆ ಇನ್ನೊಂದು 100 ವರ್ಷ ಬಿಟ್ಟು ಅದರ ಕಾಯಿಲೆ ಬಂದು ಅದಕ್ಕೆ ಮೆಡಿಸಿನ್ ತಯಾರಿರುತ್ತೆ. ಯಾಕೆಂದರೆ ವಿ ಗೋ ಸಿಮ್ಟಮ್ಯಾಟಿಕಲಿ. ಅಂದರೆ ಒಬ್ಬ ವ್ಯಕ್ತಿಗೆ ಏನು ಸಿಮ್ಟಮ್ಸ್ ತೋರಿಸ್ತಾನೋ ಆ ಸಿಮ್ಟಮ್ಸ್ಗೆ ಮ್ಯಾಚ್ ಮಾಡ್ಕೊಂಡು ಮೆಡಿಸಿನ್ಸ್ ಕೊಡ್ತೀವಿ. ಹಾಗಾಗಿ ಕೋವಿಡ್ ಬಂದಾಗಲೇ ನಮ್ಮ ಮೆಡಿಸಿನ್ಸ್ ತಯಾರಿತ್ತು. ಆ್ಯಂಡ್ ನಾವು ಪ್ರಿವೆಂಟಿವ್ ಥರ ತುಂಬ ಜನಕ್ಕೆ ಕೊಟ್ವಿ ಕೋವಿಡ್ ಮೆಡಿಸಿನ್. ಈ ಕ್ಯಾನ್ಸರ್ ಪೇಷಂಟ್ಗಳಂದರೆ ಇವ್ರ ಬಗ್ಗೆ ಏನು ಹೇಳ್ತೀವಿ? ಕ್ಯಾನ್ಸರ್ ಪೇಷಂಟ್ಸು ಎಲ್ಲ ಥರ ಪದ್ಧತಿಯಲ್ಲೂ ಅದರದ್ದೇ ಆದ ಒಂದು ಸ್ಕೋಪ್ ಆ್ಯಂಡ್ ಲಿಮಿಟೇಷನ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಹೋಮಿಯೋಪತಿಗೆ ಬರ್ತಾರೆ ಕ್ಯಾನ್ಸರ್ ಪೇಷಂಟ್ಸು. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜಲ್ಲಿ ನಮ್ಮದು ಪರಿಣಾಮ ತುಂಬ ಚೆನ್ನಾಗಿದೆ. ಅಂದರೆ ದೇ ಆರ್ ಏಬಲ್ ಟು ಕಮ್ ಔಟ್, ಎಸ್ಪೆಷಲಿ ಕಮ್ಮಿಂಗ್ ವಿತ್ ಬ್ರೆಸ್ಟ್ ಕ್ಯಾನ್ಸರ್ಸ್, ಯೂಟ್ರೈನ್ ಕ್ಯಾನ್ಸರು, ಇದರಲ್ಲೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಲಿವರ್ ಕ್ಯಾನ್ಸರು, ಲಂಗ್ ಕ್ಯಾನ್ಸರ್ಸಲ್ಲಿ ನಾವು ವಿ ಆರ್ ನಾಟ್ ಏಬಲ್ ಟು ಹೆಲ್ಪ್ ಟು ದ ಮ್ಯಾಕ್ಸಿಮಮ್ ಎಕ್ಷನ್, ಬಟ್ ಡೆಫಿನೆಟ್ಲಿ ವಿ ಆರ್ ಏಬಲ್ ಟು ಹೆಲ್ಪ್ ದಮ್ ಇನ್ ಪ್ಯಾಲಿಯೇಟಿಂಗ್ ಆ್ಯಂಡ್ ಗಿವಿಂಗ್ ದಮ್ ಗುಡ್ ರಿಲೀಫ್ ಆ್ಯಕ್ಚುಲಿ.
ಸರ್, ಇವಾಗ ಹೃದಯಾಘಾತದಿಂದ ಅನೇಕ ಫಿಲಮ್ ಆಕ್ಟರ್ಸ್ ಆಗಿರ್ಬೋದು ಅಥವಾ ರೋಡಲ್ಲೇ ಆಟೋ ಚಾಲನೆ ಮಾಡ್ತಾ ಇರ್ಬೇಕಾದ್ರೆ ರೋಡಲ್ಲೇ ಸತ್ತು ಬಿದ್ದಿರುವಂಥ ಅನೇಕ ವಿಷಯಗಳು ಬರ್ತಿದೆಯಲ್ಲ. ಸೊ ಈ ಹೃದಯಾಘಾತದಿಂದ ನರಳ್ತಾ ಇರೋರಿಗೆ ಅಥವಾ ಇದರಿಂದ ಒಂದು ಎಫೆಕ್ಟ್ ಇರುವಂಥವ್ರಿಗೆ ಈ ಹೋಮಿಯೋಪತಿ ಯಾವ ರೀತಿಯಾದ ಒಂದು ಸಕ್ಸಸ್ ರೇಟ್ ಅನ್ನೋದು ಕೊಟ್ಟಿದೆಯಾ? ಹೃದಯಾಘಾತದಿಂದ ನರಳ್ತಿರೋರಿಗೆ ಹೋಮಿಯೋಪತಿಯಲ್ಲಿ ಏನಂದರೆ ಮೆಡಿಸಿನ್ಸ್ ಇದ್ದಾವೆ. ಹಾರ್ಟ್ಗೆ ಅಂತ ಕೆಲವು ಸ್ಪೆಸಿಫಿಕ್ ಮೆಡಿಸಿನ್ಸ್ ಇದ್ದಾವೆ, ಮತ್ತು ಸರ್ಕ್ಯುಲೇಷನ್ಗೆ ಅಂತ ಸ್ಪೆಸಿಫಿಕ್ ಮೆಡಿಸಿನ್ಸ್ ಇದೆ. ಅದು ಕೊಟ್ಟಾಗ ಏನಾಗುತ್ತೆ, ಫಂಕ್ಷನಿಂಗ್ ಆಫ್ ದ ಹಾರ್ಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಅಂತ ಏನು ಕಮ್ಮಿ ಆಗಿರುತ್ತೋ ಆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಲೈಕ್ ಅಲೋಪತಿಯಲ್ಲಿ ಸುಮಾರು ಮೆಡಿಸಿನ್ಸ್ ಇದ್ದಾವೆ, ಅದು ಕೊಟ್ಟು ಬ್ಲಡ್ ಥಿನ್ನರ್ಸ್ ಅಂತ ಮೇಂಟೈನ್ ಮಾಡ್ತಾರೆ. ನಮ್ದು ಅದಕ್ಕೆ ಅಂತಲೇ ಸ್ಪೆಸಿಫಿಕ್ ಇದ್ದಾವೆ. ನಾವು ಕೊಡೋ ಮೆಡಿಸಿನ್ಸಲ್ಲಿ ಏನಾಗುತ್ತೆ, ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಹಾರ್ಟ್ ಫಂಕ್ಷನಿಂಗ್ ಇಂಪ್ರೂವ್ ಆಗುತ್ತೆ. ಮತ್ತು ಆ ಹಾರ್ಟ್ ಅಟ್ಯಾಕ್ಸ್ ಆಗಿ ಮತ್ತು ಅದರಿಂದ ರಿಕವರ್ ಆಗ್ತಿರೋರಿಗೆ ಇನ್ನೂ ಚೆನ್ನಾಗಿ ರಿಕವರ್ ಆಗೋದಕ್ಕೆ ಮತ್ತು ಅವ್ನ ಸ್ಟ್ರೆಂತ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಹೋಮಿಯೋಪತಿ ಆ್ಯಕ್ಚುಲಿ. ಸೊ ಇವಾಗ ಕೊನೆಯದಾಗಿ BP ಪೇಷಂಟ್ಸ್ಗಳಿಗೆ ಸೊ ಇದು ಯಾವ ರೀತಿಯಾಗಿ ಉಪಯೋಗಕರವಾಗಿದೆ? BP ಪೇಷಂಟ್ಸ್ ಎಸ್ಪೆಷಲಿ ಸ್ಟಾರ್ಟಿಂಗಲ್ಲೇ ಬಂದರೆ ವಿ ಆರ್ ಏಬಲ್ ಟು ಹೆಲ್ಪ್ ದೆಮ್ ಕಂಪ್ಲೀಟ್ಲಿ. ಆಚೆ ಬರ್ಬೋದು, BP ಆಚೆ ಬರ್ಬೋದು. ಮತ್ತು ಸೆಕೆಂಡ್ ಸ್ಟೇಜು ಥರ್ಡ್ ಸ್ಟೇಜ್ ಆಲ್ರೆಡಿ BP ಟ್ಯಾಬ್ಲೆಟ್ 1 ವರ್ಷ 2 ವರ್ಷ 3 ವರ್ಷ ತೊಗೊತಿದ್ದಾರೆ ಅಂತ ಇಟ್ಕೊಳ್ಳಿ. ಅವರಿಗೆ ನಾವು ಮೆಡಿಸಿನ್ಸ್ ಕೊಟ್ಬಿಟ್ಟು ಆ BP ಮಾತ್ರೆಗಳನ್ನ ಕಮ್ಮಿ ಮಾಡಿಸ್ಬೋದು. ಯಾಕೆಂದರೆ BP ಮಾತ್ರೆಯಿಂದ ತುಂಬ ಸೈಡ್ ಎಫೆಕ್ಟ್ಸ್ ಆಗ್ತವೆ. ಸೊ ಆ BP ಮಾತ್ರೆ ಈಗ 4 ಮಾತ್ರೆ ತೊಗೊತಿರ್ತೀವಿ ಅಂತೀವಿ. ನಮ್ಮ ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೊಟ್ಟು ಆ ಮಾತ್ರೆಗಳನ್ನ ಸ್ವಲ್ಪ ಕಮ್ಮಿ ಮಾಡಿಸಿದಾಗ ಏನಾಗುತ್ತೆ, ಅವರಿಗೆ ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ. ಯಾಕಂದರೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಟ್ಸ್ ನೋನ್ ಫಾರ್ ನಾಟ್ ಹ್ಯಾವಿಂಗ್ ಎನಿ ಸೈಡ್ ಎಫೆಕ್ಟ್ಸ್, ಅಂದರೆ ನಿಮ್ಗೆ ಯಾವುದೇ ಅಡ್ಡ ಪರಿಣಾಮ ಆಗಲ್ಲ. ಸೊ ಇಫ್ ಯು ಆರ್ ಏಬಲ್ ಟು ರಿಡ್ಯೂಸ್ ದ ಟ್ಯಾಬ್ಲೆಟ್ಸ್, ದೇ ಆರ್ ಬೆನಿಫಿಟೆಡ್. ಸೆಕೆಂಡ್ ಫಸ್ಟ್ ಸ್ಟೇಜಲ್ಲಿ ಬಂದಂತೂ ಖಂಡಿತವಾಗಿ ಹೇಳ್ಬೋದು, ದೇ ವಿಲ್ ಬಿ ಔಟ್ ಆಫ್ BP ಮೆಡಿಸಿನ್ಸ್. ಯಾಕೆಂದರೆ ವಿ ಗೋ ಟು ದ ರೂಟ್ ಕಾಸ್. ಆ ರೂಟ್ ಕಾಸ್ ಹೋಗಿ ಅವ್ರಿಗೆ ಏನಕ್ಕೆ BP ಬಂತು ಅಂತ ನೋಡ್ತೀವಿ. ಆ BP ಅಂತ ನೋಡಿ ಅದನ್ನು ತೆಗೆದುಬಿಡ್ತೀವಿ. ತೆಗೆದಾಗ ಏನಾಗುತ್ತೆ, ದೇ ಕಮ್ ಔಟ್ ಆಫ್ ದ BP. ಸೊ ಫಸ್ಟ್ ಸ್ಟೇಜ್ ಆಫ್ BP ಡೆಫಿನೆಟ್ಲಿ ವಿಲ್ ಕಮ್ ಔಟ್ ಆಫ್ ದ ಪೇಷಂಟ್ ವಿಲ್ ಬಿ ರಿಲೀವ್ ಟೋಟಲಿ. ಶುಗರ್ಗೆ ಎಲ್ಲರಿಗೂ ಗೊತ್ತಿರೋಂಗೆ ಇಟ್ ಈಸ್ ಎ ಲೈಫ್ ಸ್ಟೈಲ್ ಪ್ರಾಬ್ಲಮ್. BP ಆಗಲಿ ಶುಗರ್ ಆಗಲಿ ಒಂದು ಶಾರ್ಟ್ ಹೇಳ್ಬೇಕು, ಲೈಫ್ ಸ್ಟೈಲ್ ಪ್ರಾಬ್ಲಮ್. ಈಗ ನಿಮಗೆ ಗೊತ್ತಿದೆ ಲೈಫ್ ಸ್ಟೈಲ್ ಹೇಗಿದೆ ಅಂತ. ನಾವು ತಿನ್ನೋ ರೀತಿ ಫುಡ್ ಚೆನ್ನಾಗಿಲ್ಲ, ಎಕ್ಸಸೈಸಸ್ ಇಲ್ಲ, ಮತ್ತು ಔಟ್ಡೋರ್ ಹೋಗಲ್ಲ, ಸನ್ಲೈಟ್ ಬೀಳಲ್ಲ, ಒಳಗಡೆನೇ ಕೆಲಸ ಮಾಡ್ತೀವಿ. ಮತ್ತು ಯಾವುದೇ ಒಂದು ವರ್ಕ್ ತೊಗೊಳ್ಳಿ, ಇವಾಗ ವಿತೌಟ್ ಸ್ಟ್ರೆಸ್ ಇಲ್ಲ. ಸ್ಟ್ರೆಸ್ಸೇ ಒಂದು ಮೇನ್ ಆಗಿಬಿಟ್ಟಿದೆ. ಸೊ ಸ್ಟ್ರೆಸ್ ಅಂತಿದ್ದಂಗೆ ಆಟೋಮೆಟಿಕಲಿ BP, ಶುಗರ್, ಕ್ಯಾನ್ಸರ್ ಎಲ್ಲ ಆ್ಯಡಪ್ ಆಗಿಬಿಡುತ್ತೆ. ಸರ್, ಇಷ್ಟು ವರ್ಷ ನೀವು ನೋಡಿದಂಥ ಪೇಷಂಟ್ಗಳಲ್ಲೇ ಮರೆಯಲಾಗದಂಥ ಕೆಲವೊಂದು ಪೇಷಂಟ್ಸ್ಗಳು ಇದು ಖಂಡಿತವಾಗಿರ್ತಾರೆ. ಯಾಕಂದರೆ ಅವರು ನೀವು ಓಕೆ ಮೇ ಬಿ ಅವ್ರು ಇನ್ನು ಮುಂದೆ ಇರೋದಿಲ್ಲ ಅಂದ್ಕೊಂಡಿರ್ತಾರೆ, ಬಟ್ ಆದರೂ ಅವ್ರು ನಿಮಗೆ ಬಂದು ಧನ್ಯವಾದ ಅಂತೂ ಖಂಡಿತವಾಗಿ ಸಲ. ಸೊ ಆ ಥರ ಒಂದು ಕೆಲವೊಂದು ಇನ್ಸಿಡೆಂಟ್ಸ್ ಒಂದು ಸುಮಾರು ಇದ್ದಾವೆ. ಒಂದು ಕೇಸ್ ಬಂದು ಎಪ್ಲಾಸ್ಟಿಕ್ ಅನಿಮಿಯಾ ಅಂದ್ಬಿಟ್ಟು, ಅವರು ವೆಸ್ಟ್ ಬೆಂಗಾಲಿಂದ ಹುಡುಗ ಬಂದಿದ್ದ. ಅವನು ಆಲ್ಮೋಸ್ಟ್ ತಿಂಗಳಿಗೆ ಒಂದು ಸತಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಕೊತಾ ಇದ್ದ. ಮತ್ತು ತಿಂಗಳಿಗೆ ಏನಿಲ್ಲ ಅಂದರೂ 10,000-15,000 ರೂಪಾಯಿ 20,000 ಖರ್ಚು ಮಾಡ್ತಾ ಇದ್ದ. ಅದಕ್ಕೆ ನಮ್ಮ ಟ್ರೀಟ್ಮೆಂಟಿಗೆ ಬಂದ ಒಂದು ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 5-6 ತಿಂಗಳು ತೊಗೊಂಡಿರ್ಬೋದು. ಎಪ್ಲಾಸ್ಟಿಕ್ ಅನಿಮಿಯಾ ಅನ್ನೋದು ಇಟ್ಸ್ ನಾಟ್ ಎ ರಿವರ್ಸಿಬಲ್ ಕಂಡೀಷನ್, ಇಟ್ಸ್ ಒಂದ್ಸಲ ಬೈ ಬರ್ತ್ ಬಂದಿರೋವಂಥದ್ದು. ಸೊ ಅವನು ನಮ್ಮ ಟ್ರೀಟ್ಮೆಂಟ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತೊಗೊಂಡು 3-6 ತಿಂಗಳು ತೊಗೊಂಡಿರ್ಬೋದು ನನ್ನ ಅಂದಾಜು. ಅವನು ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಇಟ್. ಅಂದರೆ ಈ ಲಾಸ್ಟ್ 5 years ಆಯಿತು ಅವನು ಟ್ರೀಟ್ಮೆಂಟ್ ನಿಲ್ಲಿಸೆ. ಇವಾಗ ಹೀ ಸೆಂಡ್ಸ್ ಲಾಟ್ ಆಫ್ ಪೇಷಂಟ್ಸ್ ಟುಡೇ, ಬಟ್ ಹೀ ಈಸ್ ನಾಟ್ ಕಮಿಂಗ್ ಆಸ್ ಎ ಪೇಷಂಟ್, ಹಿ ಕಮ್ಸ್ ಆಸ್ ಎ ರೆಫರಲ್. ಇದೊಂದು ಕೇಸು. ಮತ್ತು ಇನ್ನೊಂದು ಲಿವರ್ ಕೇಸ್ ಇದೆ, ಸಿರೋಸಿಸ್ ಆಫ್ ಲಿವರ್ ಅಂತ, ಆಲ್ಕೋಹಾಲಿಕ್ ಸಿರೋಸಿಸ್. ಅದು ನನಗೆ ಇವತ್ತು ಒಂದು ಮರೆಯೋಕ್ಕಾಗ್ತಿಲ್ಲ. ಇವಾಗಲೂ ಪೇಷಂಟ್ ಬರ್ತಾರೆ, ಈಸ್ ಕಂಪ್ಲೀಟ್ಲಿ ಕಮ್ ಔಟ್ ಆಫ್ ದ ಸಿರೋಸಿಸ್ ಆಫ್ ಲಿವರ್. ಅಂದರೆ ಆರಾಮಾಗಿದ್ದಾರೆ, ಟ್ರೀಟ್ಮೆಂಟು ಮುಗಿತಾ ಬಂತು, ಕಂಪ್ಲೀಟ್ಲಿ ರಿವರ್ಸ್ ಆಗಿದೆ, ಲಿವರ್ ಪ್ಯಾರಾಮೀಟರ್ ಸರಿ ಹೋಗಿದೆ, ಲಿವರ್ ನೋಡೋದಕ್ಕೆ ಸರಿ ಹೋಗಿದೆ. ಅವ್ರ ಪೇಷಂಟ್ ಈಸ್ ಏಬಲ್ ಟು ಹೆಲ್ತಿಲಿ ಇದು ಅನ್ನೋದು ಎಕ್ಸಸೈಸ್ ಮಾಡಿಕೊಂಡು ಆರಾಮಾಗಿದ್ದಾರೆ. ಅವ್ರಿಗೆ ಆಲ್ಮೋಸ್ಟ್ ಈ ವಾಸ್ ಅಬೌಟ್ ಟು ಗೆಟ್ ಲಿವರ್ ಟ್ರಾನ್ಸ್ಪ್ಲಾಂಟೆಡ್. ಅದು 25 ಲಕ್ಷ ಏನೋ ಖರ್ಚು ಹೇಳಿದ್ರು. ಸೊ ಅವಾಗ ಏನಾಯ್ತು, 25 ಲಕ್ಷ ಅವ್ರು ಅಫೋರ್ಡ್ ಮಾಡೋಕ್ಕಾಗದೆ ಬಂದರು ನನ್ನ ಹತ್ರ. ದೇ ಹ್ಯಾಡ್ ನೋ ಚಾಯ್ಸ್. ಇವಾಗ 25 ಲಕ್ಷನೂ ಉಳಿತು. ಪೇಷಂಟ್ ಹಸ್ ಕಮ್ ಔಟ್ ಕಂಪ್ಲೀಟ್ಲಿ, ಈಸ್ ಆಲ್ಮೋಸ್ಟ್ ಔಟ್ ಆಫ್ ಮೆಡಿಕೇಷನ್ಸ್, ಈಸ್ ವೆರಿ ಹ್ಯಾಪಿ. ಇದೊಂದು 2 ಕೇಸ್ ನನಗೆ ತಕ್ಷಣ ಜ್ಞಾಪಕ ಬಂತು, ನಿಮ್ಗೆ ಹೇಳೋಕ್ಕೆ ಇಷ್ಟಪಟ್ಟೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಇವಾಗ ನಿಮ್ಮ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ನಮಗೆ ಆಸಕ್ತಿ ಇದೆ. ಸೊ ಇವಾಗ ನೀವು ಓದುವಂಥ ಟೈಮಲ್ಲಿ ನಿಮ್ಮ ಎಜುಕೇಷನ್ ಟೈಮ್ ಆಗಿರ್ಬೋದು, ಅಥವಾ ನೀವು ಈ ವೃತ್ತಿಗೆ ಬರಬೇಕನ್ನೋದು ನಿಮ್ಗೊಂದು ಹಾಬಿ ಆಗಿತ್ತಾ, ಅಥವಾ ಕೆಲವೊಬ್ಬರಿಗೆ ಪೇರೆಂಟ್ಸ್ ಬ್ಯಾಕ್ಗ್ರೌಂಡಿಂದ ಡಾಕ್ಟರ್ಸ್ಗಳಾಗ್ತಾರೆ. ಸೊ ನಿಮ್ಮ ಬಗ್ಗೆ ಏನು? ಇಲ್ಲ, ನಂದು ಅದೇ ಪೇರೆಂಟ್ಸ್ ಬ್ಯಾಕ್ಗ್ರೌಂಡು. ನಮ್ಮ ಫಾದರ್ ಹೋಮಿಯೋಪತಿಕ್ ಡಾಕ್ಟ್ರು. ಇವತ್ತು ಅವ್ರು 65 ವರ್ಷ ಆಗ್ತಾ ಬಂತು, ಈಸ್ ಪ್ರಾಕ್ಟೀಸಿಂಗ್. ನಾನು ಚಿಕ್ಕ ಮಗು ಆಗಿದ್ದರಿಂದ ಇವತ್ತವರೆಗೂ ನಾನು ಬೇರೆ ಔಷಧಿ ತೊಗೊಂಡಿಲ್ಲ, ಹೋಮಿಯೋಪತಿಯಲ್ಲೇ ಬೆಳೆದಿರೋದು ನಾನು. ಸೊ ಹಂಗಾಗಿ ನನಗೊಂಥರ ಪ್ಯಾಷನ್. ಅವಾಗಿಂದನೂ ಹೋಮಿಯೋಪತಿಕ್ ಡಾಕ್ಟರ್ ಆಗಬೇಕು ಅಂತಿದೆ, ಏನೋ ದೇವ್ರದೇ. ಅದೇ ಪ್ರಕಾರ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ತು, ಹೋಮಿಯೋಪತಿಕ್ ಡಾಕ್ಟರ್ ಆದೆ. ಈಗ ಎಷ್ಟು ನಾನು ಖುಷಿಯಾಗಿದ್ದಾನೆ, ನನ್ನ ಮಕ್ಕಳು ನನ್ನ ನೋಡಿ ದೇ ಹ್ಯಾವ್ ಆಲ್ಸೋ ಜಾಯಿನ್ ಹೋಮಿಯೋಪತಿಕ್ ಕಾಲೇಜಸ್. ದೇ ಆಲ್ಸೋ 2 ಆಫ್ ಮೈ ಚಿಲ್ಡ್ರನ್ಸ್ ಆರ್ ಇನ್ ಹೋಮಿಯೋಪತಿಕ್ ಕಾಲೇಜ್. ಇಬ್ಬರು ಹೋಮಿಯೋಪತಿಕೇ ಮಾಡ್ತಾಯಿದ್ದಾರೆ. ಸೊ ನಮ್ಮ ಮನೇಲಿ ಎಲ್ಲ ಒಂಥರ ಹೋಮಿಯೋಪತಿಕ್ ಫ್ಯಾಮಿಲಿ ಅನ್ಬೋದು. ನನ್ನ ಸಿಸ್ಟರು ಹೋಮಿಯೋಪತಿಕ್ ಡಾಕ್ಟರು, ಶಿ ಹ್ಯಾಸ್ ಆಲ್ಸೋ ಡನ್ ಇನ್ ದ ಸೇಮ್ ಕಾಲೇಜ್ ಆ್ಯಕ್ಚುಲಿ. ಮೈ ಬ್ರದರ್ ಇನ್ ಲಾ ಆಲ್ಸೋ ಇಸ್ ಹೋಮಿಯೋಪತಿಕ್ ಡಾಕ್ಟರ್, ಹಿ ಈಸ್ ಆಲ್ಸೋ ಡೂಯಿಂಗ್ ಪ್ರಾಕ್ಟೀಸ್ ಇನ್ ಹೋಮಿಯೋಪತಿ. ಸೊ ಹಂಗಾಗಿ ಒಂಥರ ಹೋಮಿಯೋಪತಿಕ್ ಬ್ಯಾಕ್ಗ್ರೌಂಡು, ಹೋಮಿಯೋಪತಿಕ್ ಫ್ಯಾಮಿಲಿ ಅಂತ ಹೇಳ್ಬೋದು ನಮಗೆ. ವಿ ಆರ್ ಪ್ಯಾಷನೇಟ್ ಅಬೌಟ್ ಹೋಮಿಯೋಪತಿ. ಸೊ
ಸೊ ನಿಮ್ಮ ತಂದೆಯಿಂದ ಬಂದಂಥ ಈ ವೃತ್ತಿ ಪ್ಯಾಷನ್ ಆಗಿರೋದ್ರಿಂದ ಸೊ ಅವ್ರ ಬಗ್ಗೆ ಕೆಲವೊಂದು ಮಾತುಗಳು. ಅವರು ಇವತ್ತು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇಲ್ಲಿ ವಿಲ್ಸನ್ ಗಾರ್ಡನಲ್ಲಿ. Okay. ಲಾಸ್ಟ್ 65 ಇಯರ್ಸಿಂದ ಅವರು ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹಿ ಈಸ್ ಆಲ್ಸೋ ವೆರಿ ಸಕ್ಸಸ್ಫುಲ್. Wow. ನಾನು ಅವರಷ್ಟೇ ಚೆನ್ನಾಗಿ ಮಾಡ್ತಿದ್ದೀನಿ, ಅವರಷ್ಟೇ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದೀನಿ ಅಂತ ಒಂದು ಹೆಮ್ಮೆ ಆಗುತ್ತೆ ನನಗೆ. ಐ ಆಮ್ ಫಾಲೋಯಿಂಗ್ ಇಸ್ ಗೈಡ್ಲೈನ್ಸ್. ಈವನ್ ಟುಡೇ ನನಗೆ ಏನಾರ ಇವತ್ತು ಇಷ್ಟು ಎಕ್ಸ್ಪೀರಿಯನ್ಸ್ 30 ವರ್ಷ ಆದರೂ ನನಗೆ ಏನಾರ ಒಂದು ತೊಂದರೆ ಆದರೆ ಅವ್ರ ಹತ್ರನೇ ಹೋಗಿ ಕೇಳೋದು ನಾನು, ಇದಕ್ಕೆ ಏನು ಸೊಲ್ಯೂಷನ್ ನೀಡ್ತೀಯಪ್ಪ, ಇದನ್ನು ಏನು ಮಾಡ್ತಪ್ಪ ಅಂತ ಕೇಳ್ತೀನಿ. ನಾವು ಆಲ್ಸೋ ಈಸ್ ಏಬಲ್ ಟು ಗೈಡ್ ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸ್ ನನಗೆ ಡಬಲ್ ಇದೆ. ನನ್ನ ವಯಸ್ಸು ಅವ್ರ ಎಕ್ಸ್ಪೀರಿಯನ್ಸ್ಗಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ಈಸ್ ಏಬಲ್ ಟು ಗೈಡ್ ಅಸ್ ಬೆಟರ್ ಆ್ಯಕ್ಚುಲಿ. ಸೊ ಇಫ್ ಎಟ್ ಆಲ್ ಯಾವ್ದಾರ ಪೇಷಂಟ್ಸ್ ಬಂದು ನಿಮ್ಮನ್ನ ವಿಸಿಟ್ ಮಾಡಬೇಕಂದ್ರೆ ನಿಮ್ಮ ಅವೈಲಬಿಲಿಟಿ ಹೇಗಿರುತ್ತೆ ಈ ಕ್ಲಿನಿಕಲ್ಲಿ? ಬೆಳಗ್ಗೆ 10 o'clock ಮಧ್ಯಾಹ್ನ 2 ಗಂಟೆವರೆಗೂ ಐ ಆಮ್ ಸಿಟ್ಟಿಂಗ್ ಇಯರ್. ಮತ್ತು ಸಾಯಂಕಾಲ 4 ಗಂಟೆಗೆ ಬಂದುಬಿಟ್ರೆ ಮತ್ತೆ 7-7:30ವರೆಗೂ ಇಲ್ಲೇ ಇರ್ತೀನಿ. ಯಾರೇ ಬಂದರೂ ಒಂದು ಫೋನ್ ಕಾಲ್ ಮಾಡಿದ್ರೆ ಆಯಿತು, ಅಪಾಯಿಂಟ್ಮೆಂಟು ಆರಾಮಾಗಿ ಸಿಗುತ್ತೆ, ಅದೇನು ತೊಂದರೆ ಇಲ್ಲ. ಸೊ ಅವೈಲಬಿಲಿಟಿ ಐ ಆಮ್ 10 to 2 ಆ್ಯಂಡ್ ಈವ್ನಿಂಗ್ 4 to 7 ಐ ಆಲ್ವೇಸ್ ಹಿಯರ್ ಆ್ಯಕ್ಚುಲಿ. ರಜಾಗಳು ಕಮ್ಮಿ, ಮೋರ್ ಆಫ್ ಕಮಿಟೆಡ್ ಟು ಹೋಮಿಯೋಪತಿ ಅಷ್ಟೇ. ಆಲ್ಮೋಸ್ಟ್ ನಾನು ಡಾಕ್ಟ್ರ್ ಹತ್ರ 20 years 15-18 yearsಯಿಂದ ಕೆಲಸ ಮಾಡ್ತಿದ್ದೀನಿ. ಡಾಕ್ಟ್ರು ಬಂದು ಜಿನ್ಯೂನ್ನು ನನ್ನ ಬಂದು ಕೆಲಸದೊಂದು ಥರ ಏನು ನೋಡಿಲ್ಲ. ಆ್ಯಕ್ಚುಲಿ ಅವ್ರ ಬ್ರದರ್ ಥರ ಟ್ರೀಟ್ ಮಾಡ್ತಾರೆ. ಪೇಷಂಟ್ಸು ಅಷ್ಟೇ ಅಲ್ಲ, ಒಂದು ದಿನಕ್ಕೂ 60 to 70 ಪೇಷಂಟ್ಸ್ ಬರ್ತಾರೆ. ರಿಕ್ವೈರ್ಮೆಂಟ್ ಚೆನ್ನಾಗಿದೆ. ಪೇಷಂಟ್ಸ್ ಎಲ್ಲರೂ ಫೀಡ್ಬ್ಯಾಕ್ ಚೆನ್ನಾಗಿ ಹೇಳ್ತಿದ್ದಾರೆ. ಅವರು ಪ್ರಾಬ್ಲಮ್ಸ್ ಏನೇ ಪ್ರಾಬ್ಲಮ್ಸ್ ಬಂದರೂ ಸಾಲ್ವ್ ಆಗ್ತಿದೆ. ಇವಾಗ ಡೆಂಗ್ಯೂ ಫೀವರ್ ಬರ್ತಾರೆ, ಡೆಂಗ್ಯೂ ಫೀವರ್ಗೆ ಬೇರೆ ಕಡೆ ಇದು ಮಾಡೋದಕ್ಕಿಂತ ನಮ್ಮ ಹತ್ರ ಟ್ರೀಟ್ಮೆಂಟ್ ಚೆನ್ನಾಗಾಗ್ತಿದೆ. ಸೋರಿಯಾಸಿಸ್ ಪ್ರಾಬ್ಲಮ್ಸು ಮತ್ತು ಎಲ್ಲ ಟ್ರೀಟ್ಮೆಂಟ್, ಸ್ಕಿನ್ ಅಲರ್ಜಿಸ್ ಎಲ್ಲ ಚೆನ್ನಾಗಿದೆ. ಟ್ರೀಟ್ಮೆಂಟು ಫೀಡ್ಬ್ಯಾಕ್ ಚೆನ್ನಾಗಿದೆ. ಪೇಷಂಟ್ಸ್ ಆಲ್ಮೋಸ್ಟ್ ಹೇಳ್ತಾ ಇರ್ತಾರೆ ಫೀಡ್ಬ್ಯಾಕ್ ಚೆನ್ನಾಗಿದೆ. ಎಷ್ಟು ತುಂಬ ಬೇರೆ ಕಡೆ ಎಲ್ಲ ಹೋದ್ರಿ ಎಕ್ಸ್ಪೀರಿಯನ್ಸ್ ಅಷ್ಟೊಂದು ಇದಿಲ್ಲ, ಇವಾಗ ಇಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸರ್. ದಿಸ್ ವಾಸ್ ಅ ವೆರಿ ಕ್ವಿಕ್ ಕಾನ್ವರ್ಸೇಷನ್ ನಿಮ್ಮ ಜೊತೆ. ಸೊ ಅನೇಕ ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ರಿ, ಹಾಗೂ ನಿಮ್ಮದೊಂದು ಸಕ್ಸಸ್ ರೇಟ್ ಆಗಿರ್ಬೋದು, ಪೇಷಂಟ್ಸ್ ಬೆಳಗ್ಗೆ ಇದೆಲ್ಲ ತಿಳಿಸ್ಕೊಡೋದಕ್ಕಾಗಿ ನಮ್ಮ ಚಾನೆಲ್ ಪರವಾಗಿ ನಿಮಗೆ ಧನ್ಯವಾದ ತಿಳಿಸ್ಕೊಡ್ತೀವಿ. ಇದು ಸತ್ಯ ಚಾನಲ್ಗೆ ನನ್ನ ಧನ್ಯವಾದಗಳು. ನನ್ನನ್ನು ಹೋಮಿಯೋಪತಿ ವೈದ್ಯನಾಗಿ ಗುರುತಿಸಿ ನನ್ನಲ್ಲಿ ಕರೆದು ನನಗೊಂದು ಇಂಟರ್ವ್ಯೂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ಆ್ಯಂಡ್ ಇದು ಸತ್ಯ ಚಾನಲ್ಲು ತುಂಬ ಚೆನ್ನಾಗೇ ಪಾಪ್ಯುಲರ್ ಆಗ್ತಾಯಿದೆ. ಇನ್ನೂ ಚೆನ್ನಾಗಿ ಪಾಪ್ಯುಲರ್ ಆಗಲಿ ಅಂತ ಹಾರೈಸ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ.